ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ದೇಶೀಯ ಪದಗಳು ಅಂದರೆ ಅಚ್ಚ ಕನ್ನಡದ ಪದಗಳು ಮತ್ತು ಕನ್ನಡ ಭಾಷೆಗೆ ಬೇರೆ ಭಾಷೆಗಳಿಂದ ಬಂದಿರುವಂಥ ಒಂದು ಪದಗಳು ಅನೇಕ ಇದ್ದಾವೆ. ಅಂಥ ಒಂದು ಪದಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ನೋಡೋದಾದರೆ ಮೊದಲನೇದಾಗಿ ದೇಶೀಯ ಶಬ್ದಗಳು ಅಥವಾ ಪದಗಳು. ದೇಶೀಯ ಪದಗಳಂತಂದರೆ ಕನ್ನಡ ನಾಡಿನಲ್ಲೇ ಹುಟ್ಟಿದಂಥ ಮತ್ತು ಅಚ್ಚ ಕನ್ನಡದ ಒಂದು ಪದಗಳನ್ನು ನಾವು ದೇಶೀಯ ಶಬ್ದಗಳು ಅಂತಂದೇಳ್ಬಿಟ್ಟು ಕರಿತೀವಿ. ಇವು ದ್ರಾವಿಡ ಭಾಷೆಯ ಒಂದು ಗುಂಪಿಗೆ ಸೇರಿದಂಥ ಒಂದು ಪದಗಳಾಗಿವೆ. ಪ್ರತಿಯೊಂದು ಭಾಷೆಗೂ ಕೂಡ ಅದರದ್ದೇ ಆದಂಥ ಒಂದು ದೇಶೀಯ ಶಬ್ದಗಳು ಅಥವಾ ಪದಗಳು ಕಂಡುಬರ್ತವೆ. ಇಲ್ಲಿ ನಾವು ಉದಾಹರಣೆ ಸಮೇತ ನೋಡೋದಾದರೆ ನೆಲ, ಜಲ, ಹೊಲ, ಮನೆ, ಬೆಟ್ಟ, ಗಿಡ, ಮರ, ಕೈ, ತಮ್ಮ, ತಂಗಿ, ಇನ್ನು ಜೋಳ, ಬೆಲ್ಲನೆ, ತಿಳುವಳಿಕೆ, ಮರ, ತೆಂಕಣ, ಕುದುರೆ, ಬೆಕ್ಕು, ಹೀಗೆ ಅನೇಕ ರೀತಿಯಾದಂಥ ಒಂದು ಶಬ್ದಗಳು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡದ ಒಂದು ಶಬ್ದಗಳಲ್ಲಿ ಬಳಕೆಯಲ್ಲಿವೆ. ಇಂಥ ಒಂದು ಶಬ್ದಗಳೇ ದೇಶೀಯ ಶಬ್ದಗಳು, ಅಂದರೆ ನಮ್ಮ ಕನ್ನಡದ ಅಚ್ಚ ಕನ್ನಡದ ಒಂದು ಶಬ್ದಗಳು. ಇನ್ನು ಬೇರೆ ದೇಶ ಅಥವಾ ಅನ್ಯ ದೇಶೀಯ ಶಬ್ದಗಳಂತಂದಿದ್ರೆ ಕನ್ನಡ ಭಾಷೆಗೆ ಸೇರಿಕೊಂಡಿರುವಂತಹ ಬೇರೆ ಭಾಷೆಯ ಒಂದು ಶಬ್ದಗಳನ್ನು ನಾವು ಅನ್ಯ ದೇಶೀಯ ಶಬ್ದಗಳಂತಂದೇಳ್ಬಿಟ್ಟು ಕರಿತೀವಿ. ಅದರಲ್ಲಿ ಅನೇಕ ಭಾಷೆಗಳ ಒಂದು ಶಬ್ದಗಳು ಬಂದು ಸೇರಿವೆ. ಅದರಲ್ಲಿ ನಾವು ಪ್ರಮುಖವಾದವುಗಳ ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ಇಂಗ್ಲೀಷ್ ಭಾಷೆಯ ಶಬ್ದಗಳು. ಅನೇಕ ರೀತಿಯಾದಂಥ ಒಂದು ಇಂಗ್ಲೀಷ್ ಪದಗಳನ್ನು ನಾವು ಡೈಲಿ ಅಂದರೆ ನಾವು ದಿನಾಲೂ ನಾವು ಕನ್ನಡದ ಜೊತೆಗೆ ಆಗಾಗ ಬಳಕೆ ಮಾಡ್ತೀವಿ. ಅಂಥ ಒಂದು ಶಬ್ದಗಳು ಇಂಗ್ಲೀಷ್ ಭಾಷೆಯ ಶಬ್ದಗಳು. ಉದಾಹರಣೆ ನೋಡೋದಾದರೆ ಬ್ರೆಡ್ಡು, ಬಿಸ್ಕೆಟ್ಟು, ಮಿಷಿನ್ನು, ಇನ್ನು ಮಿಲ್ಲು, ಸ್ಕೂಲು, ಕಾಲೇಜು, ಮತ್ತು ರೂಮು, ಬೆಲ್ಲು, ಪೀರಿಯಡ್, ಮತ್ತು ಹೆಡ್ ಮಾಸ್ಟರ್, ಟೀಚರ್, ಹೌದಾ, ಇವುಗಳನ್ನೆಲ್ಲ ನಾವು ಡೈಲಿ ದಿನನಿತ್ಯ ಬಳಕೆ ಮಾಡ್ತೀವಿ. ಆದರೆ ಅದರ ಕನ್ನಡ ಅರ್ಥ ಬೇರೆ ಇದೆ. ಹೀಗೆ ನಾವು ಕನ್ನಡದ ಜೊತೆಗೆ ಇಂಗ್ಲೀಷ್ ಭಾಷೆಯನ್ನು ಬಳಕೆ ಮಾಡ್ತಾ ಹೋಗ್ತೀವಿ. ಇವುಗಳ ಒಂದು ಅನ್ಯ ದೇಶೀಯ ಶಬ್ದಗಳಲ್ಲಿ ಪ್ರಮುಖವಾದವುಗಳು. ಇನ್ನು ನೆಕ್ಸ್ಟ್ ಬರುವಂಥದ್ದು ಪೋರ್ಚುಗೀಸ್ ಶಬ್ದಗಳು. ಪೋರ್ಚುಗೀಸ್ ನಾವು ಕೆಲವೊಂದು ಶಬ್ದಗಳನ್ನು ನಾವು ಡೈಲಿ ಬಳಕೆ ಮಾಡ್ತೀವಿ. ಅವು ನಮಗೆ ಕನ್ನಡದ ಜೊತೆಗೆ ಬೆರೆತು ಹೋಗ್ಬಿಟ್ಟಿದ್ದಾವೆ, ಹೌದಾ. ಅಂಥ ಶಬ್ದಗಳಲ್ಲಿ ಪ್ರಮುಖವಾದವುಗಳು ಅಂತಂದಿದ್ರೆ ಸ್ವಲ್ಪ ಪದಗಳಷ್ಟೇ ಇಲ್ಲಿ ಕಂಡು ಬರ್ತವೆ. ಅವುಗಳಂದರೆ ಪಾದ್ರಿ, ಅಲಮಾರು, ಸಾಬೂನು, ಮೇಜು. ಇವು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಒಂದು ಪದವನ್ನು ಕೊಟ್ಬಿಟ್ಟು ಇದು ಯಾವ ಭಾಷೆಯಿಂದ ಬಂದಿದೆ ಅನ್ನುವಂಥದ್ದನ್ನು ಕೇಳಲಾಗ್ತದೆ, ಹೌದಾ. ಇವು ಪ್ರಮುಖವಾದವುಗಳು, ಅದರಲ್ಲಿ ಪೋರ್ಚುಗೀಸ್ ಶಬ್ದಗಳು. ನೆಕ್ಸ್ಟ್ ಬರುವಂಥದ್ದು ಅರಬ್ಬಿ ಭಾಷೆಯ ಒಂದು ಶಬ್ದಗಳು ಕೂಡ ಬಳಕೆಯಲ್ಲಿವೆ. ಗಾಡಿ, ಅಸಾಮಿ, ನಾಜೂಕು, ಸಾಹುಕಾರ, ಖಜಾನೆ, ಇಲಾಖೆ, ಇನಾಮು, ಕಥಮ್, ಮತ್ತು ನೆಕ್ಸ್ಟು ಶಾಮೀಲು, ಮತ್ತು ವಜಾ, ಶುರು, ಸವಾಲು, ತಂಬೂರಿ, ಝರೂರ್, ಮತ್ತು ಅಂದಾಜು, ಗಂಜಿ, ಇಸಾಬ, ಬಾಕಿ, ಕಿರಾಯಿ, ಸಲಾಂ, ತಾರೀಕು ಅನ್ನುವಂಥದ್ದನ್ನು ನಾವು ಎಲ್ಲ ತಲೆ ಬಳಕೆ ಮಾಡ್ತೀವಿ, ಹೌದಾ. ನೆಕ್ಸ್ಟ್ ಜಾಹೀರ, ಜಾಮೀನ, ಜವಾಬ್. ಈ ಒಂದು ಪದಗಳು ಅರಬ್ ಭಾಷೆಯಿಂದ ಬಂದಿರುವಂಥ ಒಂದು ಪದಗಳಾಗಿರ್ತವೆ. ನೆಕ್ಸ್ಟ್ ಮರಾಠಿ ಪದಗಳು. ಮರಾಠಿ ಪದಗಳಂತ ಹೇಳಿದರೆ ಚಾವಡಿ, ಬತ್ತಿಸ, ಚಪ್ಪನ್ನ, ವೈನಿ ಅನ್ನುವಂಥದ್ದನ್ನು ನಾವು ಬಳಕೆ ಮಾಡ್ತೀವಿ ಜಾಸ್ತಿ, ಹೌದಾ. ಹಂಗಾವು, ಧಾಮ, ಹೌದಾ, ಪಕ್ಷಿಧಾಮ, ಅರಣ್ಯಧಾಮ. ನಂತರ ಷರತ್ತು, ಕಿಚಡಿ ಅನ್ನುವಂಥದ್ದನ್ನು ಕೂಡ ಬಳಕೆ ಮಾಡ್ತೀವಿ. ಪೋರಿ, ಪಾರ, ಚಾಳೀಸು, ಅಬಚಿ, ಅಟಾಪ, ಪಾವಣ್ಯ, ಈ ರೀತಿಯಾದಂಥ ಒಂದು ಶಬ್ದಗಳು ಮರಾಠಿ ಶಬ್ದಗಳು. ಇದರಲ್ಲಿ ಯಾವುದೇ ಒಂದು ಭಾಷೆಯ ಶಬ್ದವನ್ನು ಕೊಟ್ಟು ಆ ಒಂದು ಭಾಷೆ ಯಾವ ಭಾಷೆಯಿಂದ ನಾವು ಅನ್ಯ ಭಾಷೆಯ ಶಬ್ದವಾಗಿ ಬಳಕೆ ಮಾಡ್ತಿದ್ದೀವಿ ಅಂತನಾದರೂ ಕೇಳ್ಬೋದು, ಓಕೆನಾ. ನೆಕ್ಸ್ಟ್ ಪರ್ಷಿಯನ್ ಭಾಷೆಯ ಒಂದು ಶಬ್ದಗಳು. ಪರ್ಷಿಯನ್ನಿಂದ ಬಂದಿರುವಂಥ ಶಬ್ದಗಳಂತಂದಿದ್ರೆ ಬಿರ್ದಿ, ಕಸರತ್ತು, ಕಾತರಿ, ಖಾತೆದಾರ, ಖುದ್ದ, ಚಾಲ್ತಿ, ಜಾಹೀರಾತು, ದರಖಾಸು, ಅರ್ಜಿ ಅನ್ನುವಂಥದ್ದು. ಇನ್ನು ತಾಕೀತು, ನಿಗಾ, ಪರಾರಿ, ತಕರಾರು, ತಕ್ತೆ. ಓಕೆ, ಇದರಲ್ಲಿ ನಾವು ಪ್ರಮುಖವಾಗಿ ಚಾಲ್ತಿ ಮತ್ತು ಜಾಹೀರಾತು ಪದಗಳನ್ನು ಜಾಸ್ತಿ ಬಳಕೆ ಮಾಡ್ತೀವಿ. ಇನ್ನು ಗ್ರೀಕ್ ಶಬ್ದಗಳು. ಗ್ರೀಕಿಂದ ನಾವು ಬಳಕೆಗೆ ತೆಗೆದುಕೊಂಡಂಥ ಒಂದು ಶಬ್ದ ಅಂದರೆ ದಿನಾರ್ ಅಂದರೆ ಹಣ ಅನ್ನುವಂಥದ್ದು. ಯವನಿಕ, ಸುರಂಗ ಮಾರ್ಗಗಳ ಬಗ್ಗೆ ಹೇಳ್ತೀವಲ್ಲ, ಆ ರೀತಿಯಾಗಿ ಇವು ಗ್ರೀಕ್ ಪದಗಳು. ಇನ್ನು ರೋಮನ್ ಭಾಷೆಯಿಂದ ಬಂದಿರುವಂಥ ಒಂದು ಪದಗಳಂತಂದಿದ್ರೆ ಚಿನ್ನದ ನಾಣ್ಯ, ಓಕೆನಾ. ನೆಕ್ಸ್ಟು ಪರದೆ ಮತ್ತು ಸಿಂಕ್, ಇವೆಲ್ಲ ಏನಂತ ಕರಿತೀವಿ ಅಂತಂದಿದ್ರೆ ರೋಮನ್ ಭಾಷೆಯಿಂದ ಬಂದಿರುವಂಥ ಒಂದು ಶಬ್ದಗಳು. ಅನೇಕ ಒಂದು ಪರೀಕ್ಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆಯ ಒಂದು ವರ್ಡನ್ನು ಕೊಟ್ಬಿಟ್ಟು ಇದು ಯಾವ ಭಾಷೆಯಿಂದ ಅನ್ಯ ಭಾಷೆಯಿಂದ ಬಂದಿದೆ ಅನ್ನುವಂಥದ್ದನ್ನು ಕೇಳ್ತಾರೆ. ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 1-2 ಕ್ವಶನ್ಗಳು ಕಂಪಲ್ಸರಿ ಆಗಿರ್ತವೆ. ಇದನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.